ಸುರಕ್ಷಿತ ವಾಹನ ಚಾಲನೆಯ ಅರಿವನ್ನು ಸಾರ್ವಜನಿಕರಲ್ಲಿ ಮೂಡಿಸಲು ಡ್ರೈವ್ ಸೇಫ್ಟಿ ಪೂನಾ ಡ್ರೈವ್ 2025 ಸೆಪ್ಟೆಂಬರ್ 3ರಿಂದ 7ರವರೆಗೆ ಹಮ್ಮಿಕೊಂಡಿದ್ದೇವೆ ಎಂದು ಯೋಜನಾ ನಿರ್ದೇಶಕರಾದ ತನೋಜ್ ಕುಮಾರ್ ತಿಳಿಸಿದರು. ಡ್ರೈವ್ ಸೇಫ್ ಟು ಪೂನಾ ಒಂದು ಡ್ರೈವ್ ಕಾರ್ಯಕ್ರಮವನ್ನು ನಾಳೆ ಸಂಜೆ 4 ಗಂಟೆಗೆ ಶ್ರೀಯುತ SP ರವರು ಹಾಗೂ ನಮ್ಮ ರೋಟರಿ ಜಿಲ್ಲೆಯ ಈಗ ರಾಜ್ಯಪಾಲರಾಗಿರ್ತಕ್ಕಂಥ ಶ್ರೀಯುತ ಪಾಲಾಕ್ಷರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಹಾಗಾಗಿ ಅದ್ರ ಜೊತೆಯಲ್ಲಿ SP ಆಗಿರ್ತಕ್ಕಂಥ ವಿಕ್ರಮ್ ಆಮ್ಟೆ ಅವರು ಕೂಡ ಹಾಗೆ ಅವರ ಮಾರ್ಗದರ್ಶನದಲ್ಲಿ RTO ಚಿಕ್ಕಮಗಳೂರು ಅವರ ಒಂದು ನೇತೃತ್ವದಲ್ಲಿ ಹಾಗೂ RTO ರಾಕೇಶ್ ಅವರ ನೇತೃತ್ವದಲ್ಲಿ ಸುಮಾರು ಒಂದು 300 ಹೆಲ್ಮೆಟ್ಗಳನ್ನು ಫುಲ್ ಕಡಿಮೆ ದರದಲ್ಲಿ ಕಾಸ್ಟ್ ಟು ಕಾಸ್ಟ್ ದರದಲ್ಲಿ ಅದ್ರ ಜೊತೆಲಿ ಒಂದು 200-250 ರೂಪಾಯಿ ಸಬ್ಸಿಡಿ ದರದಲ್ಲಿ ರೋಟರಿ ಕಾಫಿ ವ್ಯಾನ್ ಯೋಜನೆಯೊಂದಿಗೆ ಒಂದು 500 ರೂಪಾಯಿಗಳಿಗೆ ಹೆಲ್ಮೆಟ್ ಕೊಡ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮವನ್ನು ಅಂದರೆ ಹಾಫ್ ಹೆಲ್ಮೆಟ್ಟು ಪೂರ್ತಿಯಾಗಿ ಚೆನ್ನಾಗಿರ್ತಕ್ಕಂಥ ಒಂದು ಹೆಲ್ಮೆಟ್ ISA ಮಾರ್ಕ್ ಇರ್ತಕ್ಕಂಥ ಒಂದು ಹೆಲ್ಮೆಟ್ನ ಸ್ಟಡ್ ಕಂಪ್ನಿ ಅದನ್ನು ರೋಟರಿ ಕಾಫಿ ವ್ಯಾನ್ ಪರವಾಗಿ ಚಿಕ್ಕಮಗಳೂರು ಜನತೆಗೆ ಫೈನ್ ಬದಲಿಗಾಗಿ 500 ರೂಪಾಯಿ ಏನು ಗೌರ್ಮೆಂಟ್ ಅವರು ಫೈನ್ ಮಾಡ್ತಾರೆ ಆ ಫೈನ್ ಬದಲಿಗಾಗಿ ಸೇಫ್ಟಿ ರೋಡ್ ಸೇಫ್ಟಿ ಒಂದು ಪ್ರಾಜೆಕ್ಟ್ಗೋಸ್ಕರ ಫೈನ್ ಬದಲಿಗೆ ಆ ಹೆಲ್ಮೆಟ್ನ ಖರೀದಿ ಮಾಡಿ ಅಂತೇಳಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದೇ ರೀತಿ ರೋಡ್ ಸೇಫ್ಟಿ ಡ್ರೈವ್ ಅಂತೇಳಿ ಒಂದು ಪೂನಾಗೆ ಚಿಕ್ಕಮಗಳೂರಿಂದ ಸುಮಾರು 6 ಕಾರುಗಳಲ್ಲಿ 25 ಜನ 2500 ಕಿಲೋಮೀಟರ್ಗಳನ್ನು ನಾಳೆ ಅದಕ್ಕೆ ಒಂದು ಚಾಲನೆ ಕೂಡ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಮೂಲಕ ಚಿಕ್ಕಮಗಳೂರು ಜನತೆಯಲ್ಲಿ ಮನವಿ ಮಾಡೋದೇನು ಅಂದರೆ ತಾವು ಸೇಫಾಗಿ ಹೆಲ್ಮೆಟ್ನ ಧರಿಸಿ ತಮ್ಮ ಸುರಕ್ಷತೆಗಾಗಿ ಆ ಹೆಲ್ಮೆಟ್ನ ಯೂಸ್ ಮಾಡಿ, ಹಾಫ್ ಹೆಲ್ಮೆಟ್ಟು ಇದನ್ನು ಯೂಸ್ ಮಾಡಬೇಡಿ, ಇರ್ತಕ್ಕಂಥ ISA ಹೆಲ್ಮೆಟ್ಗಳನ್ನ ಯೂಸ್ ಮಾಡಿ ಅಂತಕ್ಕಂಥದ್ದು ಒಂದು ಕಾಫಿ ಲೈನ್ನಿಂದ ಒಂದು ಸಂದೇಶವನ್ನು ಪಡೆಯುತ್ತೆ. ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಸಾಲಿ ಉಪಸ್ಥಿತರಿದ್ದರು.